ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ನಿಮಗೆ ಮನೆಯಲ್ಲೇ ಇರುವಂತಹ ಸಿಂಪಲ್ ಐಟಮ್ಸ್ನ ಯೂಸ್ ಮಾಡಿ, ಲೈಕ್ ಬೇಸಿಕ್ ಥಿಂಗ್ಸ್ ಮನೆಯಲ್ಲೇ ಏನೇನು ಸಿಗುತ್ತೆ ಅಂದರೆ ಎಲ್ಲರ ಮನೆಯಲ್ಲೂ ಇರುವಂತಹ ಥಿಂಗ್ಸ್ನ ಯೂಸ್ ಮಾಡಿ ಪಿಜ್ಜಾ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಲೈಕ್ ನಾನು ಯೂಸ್ ಮಾಡೋ ಐಟಮ್ಸ್ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಅದೇ ಥರ ಐಟಮ್ಸ್ನ ಯೂಸ್ ಮಾಡಿ ನಾನು ಇವತ್ತು ಪಿಜ್ಜಾ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇವಾಗ ಪಿಜ್ಜಾ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ 1 ಕಪ್ ಮೈದಾ ತಗೊಂಡಿದ್ದೀನಿ ಆ್ಯಂಡ್ ಅದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ತಾ ಇದ್ದೀನಿ ಆ್ಯಂಡ್ ಬೇಕಿಂಗ್ ಪೌಡರ್ ಹಾಕ್ತಾ ಇದ್ದೀನಿ. ನೀವು ಎಷ್ಟು ಮೈದಾ ತೊಗೊಂಡಿರ್ತೀರ ಅದಕ್ಕೆ ಕರೆಕ್ಟಾಗಿ ಮೆಷರ್ಮೆಂಟ್ ನೋಡ್ಕೊಂಡು ಹಾಕಿ. ಆ್ಯಂಡ್ ಇದಕ್ಕೆ ಸಾಲ್ಟ್ ಹಾಕ್ತಾ ಇದ್ದೀನಿ ಮತ್ತು ಶುಗರ್ನ ಸ್ಕಿಪ್ ಮಾಡಬೇಡಿ. ಶುಗರ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಆ್ಯಂಡ್ ಇದಕ್ಕೆ ಕರ್ಡ್ ನಾನು 2 ಸ್ಪೂನ್ ಆಫ್ ಕರ್ಡ್ ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಬರೀ 1 ಸ್ಪೂನ್ ಬೇಕಾದರೂ ಹಾಕ್ಬೋದು, ಬಟ್ ಕರ್ಡ್ ಸ್ಕಿಪ್ ಮಾಡಬೇಡಿ. ಆ್ಯಂಡ್ ಇದಕ್ಕೇ ನಾನು ಬಟರ್ ಹಾಕ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಲೈಕ್ ಜಾಮೂನ್ ಮಿಕ್ಸ್ ಎಲ್ಲ ಕಲಿಸ್ತೀವಲ್ಲ ಅದೇ ಥರನೇ ಚಪಾತಿ ಎಲ್ಲ ಕಲಿಸ್ತೀವಲ್ಲ, ಬಟ್ ಚಪಾತಿ ಥರನೇ ಕಲಿಸೋದು, ಬಟ್ ಚಪಾತಿಗಿಂತ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ ಇದನ್ನು ಡೋನ. ಲೈಕ್ ನೋಡಿ, ಈ ಥರ ಇರಬೇಕು ನಿಮ್ಮ ಡೋ. ಆ್ಯಂಡ್ ಇದನ್ನು ಹಿಟ್ಟನ್ನು ಬೆಳೆಯೋಕ್ಕೋಸ್ಕರ ಒಂದು ಹಾಫ್ ಆನ್ ಅವರ್ ಆದರೂ ಇದನ್ನು ಮುಚ್ಚಿಡಬೇಕು. ನಾನಿಲ್ಲಿ 1 ಅವರ್ ಇಡ್ತಾಯಿದ್ದೀನಿ. ಲೈಕ್ ಆಫ್ಟರ್ 1 ಅವರ್ ನೋಡಿ ಹಿಟ್ಟು ಹೇಗೆ ಬೆಳೆದಿದೆ ಅಂತ. ಅದು ಬೆಳೆದಿರೋದು ಚೆನ್ನಾಗಿ ಗೊತ್ತಾಗುತ್ತೆ. ನೀವು ಫಸ್ಟ್ ಟೈಮ್ ಮಾಡಿದ್ರೂ ಕೂಡ ನಿಮಗೆ ಇದು ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ಹಿಟ್ಟು ಹೇಗೆ ಬೆಳೆದಿದೆ ಅಂತ. ನಿಮಗೆ ಕೂಡ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅದನ್ನು ಟಚ್ ಮಾಡಿದ್ರೇ ಕೂಡ. ನೋಡಿ, ಹಿಟ್ಟು ಇವಾಗ ಚೆನ್ನಾಗಿ ಬೆಳೆದಿದೆ. ಇವಾಗ ಇದನ್ನು ಚೆನ್ನಾಗಿ ಹರ್ಕೋತಾ ಇದ್ದೀನಿ. ಹಿಟ್ಟು ಬೆಳೀಲಿ ಚೆನ್ನಾಗಿ, ಅದ್ರ ಡೋ ಎಲ್ಲ ಚೆನ್ನಾಗಿ ಬರಲಿ ಅಂತ ಈಸ್ಟ್ ಎಲ್ಲ ಯೂಸ್ ಮಾಡ್ತಾರೆ, ಬಟ್ ನಾನು ಯಾವುದೂ ಯೂಸ್ ಮಾಡಿಲ್ಲ. ಲೈಕ್ ಕರ್ಡ್, ಶುಗರ್, ಅದು ಮನೇಲಿರುವಂತಹ ಬೇಸಿಕ್ ಐಟಮ್ಸಿಂದನೇ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ನಾನು ಅದೇ ಥರ ಮನೇಲಿರುವಂಥ ಐಟಮ್ಸ್ನ ಯೂಸ್ ಮಾಡಿ ಮಾಡೋದು ಹೇಗೆ ಅಂತ ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ. ಲೈಕ್ ಯಾವ ಐಟಮ್ ಕೂಡ ಸಿಗಲ್ಲ ಅಂತ ಇಲ್ಲ, ಎಲ್ಲರ ಮನೆಯಲ್ಲೂ ಇರುತ್ತೆ. ಇವಾಗ ಪಿಜ್ಜಾ ಬೇಸ್ ರೆಡಿ ಆಗಿದೆ. ಇದಕ್ಕೆ ಸ್ವಲ್ಪ ಟಾಪಿಂಗ್ಸ್ ಎಲ್ಲ ಆ್ಯಡ್ ಮಾಡೋಣ. ಇಲ್ಲಿ ಫಸ್ಟು ನನಗೆ ಬಟರ್ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಇದ್ರ ಬೇಸಿಗೆ ಬಟರ್ ಇದ್ದರೆ ಸ್ವಲ್ಪ ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ ಅಲ್ವಾ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ನಾನು ಟೊಮೆಟೊ ಸಾಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಟೊಮೆಟೊ ಕೆಚಪ್ ಏನು ಬೇಕಾದರೂ ಹಾಕ್ಬಹುದು. ಎಷ್ಟು ಬೇಕಾದರೂ ನಿಮಗೆ ಎಷ್ಟು ತಿಂತೀರಾ ಅಷ್ಟು ಹಾಕ್ಬೋದು. ಲೈಕ್ ಇದೆಲ್ಲ ನಿಮ್ಮ ಇಷ್ಟ. ಟಾಪಿಂಗ್ಸ್ ಎಲ್ಲ ಎಷ್ಟು ಬೇಕಾದರೂ ಆ್ಯಡ್ ಮಾಡ್ಬೋದು. ಇದಕ್ಕೆ ಇಷ್ಟೇ ಅಂತ ಕ್ವಾಂಟಿಟಿ ಅಂತ ಇರಲ್ಲ. ನೀವು ಜಾಸ್ತಿ ಬೇಕಾದರೆ ಜಾಸ್ತಿ, ಕಮ್ಮಿ ಬೇಕಾದರೆ ಕಮ್ಮಿ ಆ್ಯಡ್ ಮಾಡ್ಕೋಬಹುದು. ನೋಡಿ, ನಾನು ಟೊಮೆಟೊ ಸಾಸ್ ಇಷ್ಟೇ ಹಾಕಿರೋದು, ಜಾಸ್ತಿ ಬೇಡ ಅಂತ ಹೇಳಿ. ಇನ್ನೂ ಬೇಕಾದರೆ ಹಾಕಬಹುದು. ಆಮೇಲೆ ನಾನು ಇದಕ್ಕೆ ಮಯೋನೈಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಮಯೋನೈಸೇನು ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಪಿಜ್ಜಾ ಬೇಸಿಗೆ. ಲೈಕ್ ಇದ್ರ ಸ್ಪ್ರೆಡ್ ಕೂಡ ಸ್ವಲ್ಪ ಟೇಸ್ಟ್ ಎಲ್ಲ ಚೆನ್ನಾಗಿ ಬರುತ್ತೆ ಮಯೋನೈಸಿಂದ. ಮಯೋನೈಸೆ ಇಲ್ಲ ಅಂದ್ರೂ ಕೂಡ ಸ್ಕಿಪ್ ಮಾಡಬಹುದು, ಬಟ್ ಮಯೋನೈಸೆ ಇದ್ದರೆ ಒಳ್ಳೆಯದು ಅಂತ ಹೇಳ್ಬೋದು. ಇದು ಕೂಡ ಎಷ್ಟು ಬೇಕಾದರೂ ಆ್ಯಡ್ ಮಾಡ್ಬೋದು, ನಿಮ್ಮ ಇಷ್ಟ. ಲೈಕ್ ಜಾಸ್ತಿ ಬೇಕಾದರೆ ಜಾಸ್ತಿ, ಕಮ್ಮಿ ಅಂದರೆ ಕಮ್ಮಿ, ನೀವು ತಿನ್ನೋ ಅಷ್ಟು. ಆ್ಯಂಡ್ ಇದಕ್ಕೆ ನಾನು ಇವಾಗ ಚೀಸ್ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ಚೀಸ್ ಜಾಸ್ತಿ ಇಷ್ಟಪಡ್ತೀನಿ, ಚೀಸ್ ಜಾಸ್ತಿ ಇದ್ದರೆ, ಸೊ ನಾನು ಚೀಸ್ ಜಾಸ್ತಿ ಹಾಕ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ನಾನು ಟಾಪಿಂಗ್ಸಿಗೆ ಫಸ್ಟ್ ಇಲ್ಲಿ ಟೊಮೆಟೊ ಆ್ಯಡ್ ಮಾಡ್ತಾಯಿದ್ದೀನಿ. ನೀವೇನು ಬೇಕಾದರೂ ಆ್ಯಡ್ ಮಾಡ್ಬೋದು. ಲೈಕ್ ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಮ್ ಆ್ಯಡ್ ಮಾಡಬಹುದು. ಲೈಕ್ ಸ್ವೀಟ್ ಕಾರ್ನ್ ಇದ್ದರೆ ಸ್ವೀಟ್ ಕಾರ್ನ್ ಆ್ಯಡ್ ಮಾಡ್ಬೋದು. ಅದೆಲ್ಲ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಹೇಳ್ಬೋದು. ಆಮೇಲೆ ಇದಕ್ಕೆ ನಾನು ಇಲ್ಲಿ ಆನಿಯನ್ ಆ್ಯಡ್ ಮಾಡ್ತಾಯಿದ್ದೀನಿ. ನಾನಿವತ್ತು ನಿಮಗೆ ಮೊದಲೇ ಹೇಳಿದಾಗೆ ನಾನು ಮನೇಲಿ ಏನೇನಿದೆ ಅದನ್ನು ಮಾತ್ರ ಹಾಕ್ತಾಯಿದ್ದೀನಿ. ಲೈಕ್ ಮಶ್ರೂಮ್ ಹಾಕ್ತಾಯಿದ್ದೀನಿ. ಇವಾಗ ಮಶ್ರೂಮ್ ಇತ್ತು, ಸೊ ಮಶ್ರೂಮ್ ಹಾಕ್ತಾಯಿದ್ದೀನಿ. ಇಲ್ಲಾಂದರೆ ಮಶ್ರೂಮ್ ಕ್ಯಾನ್ಸಲ್ ಮಾಡ್ತಾಯಿದ್ದೆ. ಲೈಕ್ ಬೆಲ್ ಪೆಪ್ಪರ್ಸ್ ಅದೆಲ್ಲ ಇಲ್ಲ, ಕ್ಯಾಪ್ಸಿಕಮ್ ಎಲ್ಲ, ಸೊ ಅದನ್ನೆಲ್ಲ ಹಾಕ್ತಾಯಿಲ್ಲ ಇವಾಗ. ಮಶ್ರೂಮ್ ಹಾಕಿದರೆ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಎಲ್ಲ ಇರುತ್ತೆ, ಸೊ ಹಾಕ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಚಿಕನ್ ಹಾಕ್ತಾಯಿದ್ದೀನಿ. ಚಿಕನ್ನ ನಾನು ಸ್ವಲ್ಪ ಸಾಲ್ಟ್ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೆ. ಲೈಕ್ ಜಸ್ಟ್ ಸಾಲ್ಟ್ ಮತ್ತು ಆಯಿಲ್ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದು ಚಿಕನ್ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಮೊದಲೇ ಹೇಳಿದಾಗೆ ನಂಗೆ ಚೀಸ್ ಇದ್ದರೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿದ್ದಲ್ವ, ಸೊ ಅದ್ರ ಟಾಪಿಂಗ್ಸ್ ಮೇಲೂ ಕೂಡ ಚೀಸ್ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಮತ್ತು ಲೈಕ್ ಜಾಸ್ತಿ ಚೀಸ್ ಇದ್ದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಪಿಜ್ಜಾ ಅಂತ ಹೇಳಿಬಿಟ್ಟು. ಆ್ಯಂಡ್ ಇದಕ್ಕೆ ನಾನು ಫೈನಲ್ ಆಗಿ ಚಿಲ್ಲಿ ಫ್ಲೇಕ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಬೇಕಾದರೆ ಸಾಲ್ಟ್ ಕೂಡ ಆ್ಯಡ್ ಮಾಡ್ಬೋದು.
ಇವಾಗ ಪಿಜ್ಜಾದು ಡೋ ಎಲ್ಲ ರೆಡಿ ಆಗಿದೆ, ಲೈಕ್ ಪಿಜ್ಜಾ ಡೋ ರೆಡಿ ಆಗಿದೆ. ಅದ್ರ ಮೇಲೆ ಟಾಪಿಂಗ್ಸ್ ಕೂಡ ಹಾಕಿದ್ದೀನಿ. ನೀವು ನೋಡಿದಾಗೆ ನಾನು ಬೇಸಿಕ್ ಐಟಮ್ಸ್ ಮನೇಲಿ ಏನೇನಿರುತ್ತೆ ಅದೇ ಐಟಮ್ಸ್, ಆಲ್ಮೋಸ್ಟ್ ಎಲ್ಲರ ಮನೇಲೂ ಈ ಐಟಮ್ಸ್ ಎಲ್ಲ ಇರುತ್ತೆ, ಆ ಐಟಮ್ಸ್ ಮಾತ್ರ ಹಾಕಿದ್ದೀನಿ. ಲೈಕ್ ಮಶ್ರೂಮ್ಸ್ ಇತ್ತು, ಸೊ ಮಶ್ರೂಮ್ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಚಿಕನ್ ಜೊತೆ, ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ಇನ್ ಕೇಸ್ ಸ್ವೀಟ್ ಕಾರ್ನ್ ಇದ್ರೆ ಅದನ್ನು ಆ್ಯಡ್ ಮಾಡಿದರೆ ಸೂಪರಾಗಿ ಬರುತ್ತೆ ಅಂತ ಹೇಳ್ಬೋದು. ಸ್ವೀಟ್ ಕಾರ್ನ್ ಇರಲಿಲ್ಲ, ಸೊ ಆ್ಯಡ್ ಮಾಡಿಲ್ಲ. ಇವಾಗ ನಾನು ಓವನ್ನ ಪ್ರೀ ಹೀಟ್ ಮಾಡ್ತೀನಿ. ಇವಾಗ ಪಿಜ್ಜಾನ ಲೈಕ್ ಓವನ್ ಸೇಫ್ ಬೌಲಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಆ್ಯಂಡ್ ಓವನ್ನ ಪ್ರೀ ಹೀಟ್ ಕೂಡ ಮಾಡಿಕೊಂಡೆ. ಇವಾಗ ಇದನ್ನ ನಾನು 15 ಮಿನಿಟ್ಸ್ ಮಾಡ್ತಾ ಇದ್ದೀನಿ, ವೇಟ್ ಮಾಡ್ತೀನಿ. ಫೈನಲಿ ಪಿಜ್ಜಾ ಇಸ್ ರೆಡಿ. ಹೋಮ್ ಮೇಡ್ ಪಿಜ್ಜಾ ಅಂತ ಹೇಳ್ಬೋದು. ನನಗಂತೂ ಪಿಜ್ಜಾ ಅಂದರೆ ತುಂಬ ಇಷ್ಟ. ಇವಾಗ ತಿನ್ನೋಕ್ಕಂತೂ ರೆಡಿ ಆಗಿದ್ದೀವಿ ಎಲ್ಲ. ಇವತ್ತಿನ ಸ್ಮಾಲ್ ಪಿಜ್ಜಾ ಪಾರ್ಟಿ. ಇವತ್ತಿನ ನನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನನ್ನ ವಿಡಿಯೋಗೆ ಕಮೆಂಟ್ ಕೂಡ ಮಾಡಿ, ನನ್ನ ವಿಡಿಯೋ ಹೇಗಿದೆ, ರೆಸಿಪಿ ಇಷ್ಟ ಆಯಿತಾ ಏನು ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.